ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ನನ್ನ ರೈತರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪಾಪೇಗೌಡ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಆನ್ಲೈನ್ ನೋಡಿ ಗೊತ್ತಾಗೋಗಿದೆ. ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಅದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ. ಏನಪ್ಪಾ ಅಂತಂದ್ರೆ ಇದೇ 1ನೇ ತಾರೀಕಿನಿಂದ ಚುಂಚನಕಟ್ಟೆ ಜಾತ್ರೆ ಶುರುವಾಗ್ತಿದೆ. ಎಲ್ಲ ನನ್ನ ಅನ್ನದಾತರು ಮತ್ತೆ ಹಳ್ಳಿಕಾರ್ ಪ್ರೇಮಿಗಳು, ಗಾಡಿ ರೇಸ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹಳ್ಳಿಕಾರ್ ಎತ್ಕೊಳ್ ಜೊತೆ ಬಂದು ಈ ಬಾರಿ ಜನಗಳ ಜಾತ್ರೆನ ಇನ್ನೂ ಉನ್ನತ ಮಟ್ಟದಲ್ಲಿ ದೊಡ್ಡದಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ವರ್ಷದ ಕೊನೆ ಮುಗಿತಾ ಬಂತು. ಮತ್ತೆ ಜನವರಿಲಿ ವರ್ಷದ ಮೊದಲನೇ ರೇಸ್ ಸ್ಟಾರ್ಟ್ ಆಗ್ತಿದೆ, ಗಾಡಿ ರೇಸು. ಈಗ BCL ಮೊದಲನೇ ರೇಸ್ ಸ್ಟಾರ್ಟ್ ಆಗ್ತಿದೆ ಅಂತ ಅದ್ರದ್ದು ಅಪ್ಡೇಟ್ ಪೂರ್ತಿ ನಾನು ಕೊಡ್ತೀನಿ. ಏನೇನು ಯಾವ್ಯಾವ ರೀತಿ ನಡೆಯುತ್ತೆ, ಮತ್ತೆ ಎಂಟ್ರಿ ಫೀಸ್ ಏನು, ಪ್ರೈಸ್ ಡೀಟೇಲ್ಸ್ ಏನು ಎಲ್ಲ ನಾನು ಪ್ರತಿಯೊಂದು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ರೇಸ್ ಪೂರ್ತಿ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸಲಿ ಈ ವಿಡಿಯೋ ಸಿಗಲ್ಲ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳು ನನ್ನ ಚಾನಲ್ ಅಲ್ಲಿ ಬರ್ತೈತೆ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಬಂದು ನಡೀತಾ ಇರೋದು ಮಹಾಶಕ್ತಿ ಗೆಳೆಯರ ಬಳಗದ ವತಿಯಿಂದ ನಡೆಸ್ತಾ ಇದ್ದಾರೆ ಈ ರೇಸ್ ವರ್ಷದ ಮೊದಲನೇ ರೇಸ್ ನ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಇನ್ನು ಸಂಕ್ರಾಂತಿ ಹಬ್ಬ ಬಂದಿಲ್ಲ. ಮೊದಲನೇದಾಗಿ ಇನ್ನು ಅಡ್ವಾನ್ಸ್ ಎಲ್ಲ ನನ್ನ ರೈತರಿಗೂ ಸಂಕ್ರಾಂತಿ ಹಬ್ಬದ ವರ್ಷದ ಮೊದಲನೇ ಹಬ್ಬದ ಶುಭಾಶಯಗಳು. ಮತ್ತೆ ರಾಜ್ಯ ಮಟ್ಟದ ಲೆವೆಲ್ ಅಲ್ಲಿ ನಡೆಸ್ತಾರಂತ ರೇಸು, ಜೋಡಿ ಎತ್ತಿನ ಗಾಡಿ ರೇಸ್ ನ. ಇದು ಬಂದ್ಬಿಟ್ಟು ನಡೆಯುವಂತದ್ದು 5ನೇ ತಾರೀಕು ಮತ್ತೆ 6ನೇ ತಾರೀಕು, ಜನವರಿ 5 ಮತ್ತೆ 6ನೇ ತಾರೀಕು ನಡೆಯುತ್ತೆ. ಎಂಟ್ರಿ ಫೀಸ್ ವಿಚಾರ ಬಂದ್ಬಿಟ್ರೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 3,500 ರೂಪಾಯಿ. ನೀವು ಇದನ್ನ 4ನೇ ತಾರೀಕು ಏನಿರುತ್ತೆ ಹಿಂದಿನ ದಿನ ರೇಸ್, ಹಿಂದಿನ ದಿನನೇ ಕಟ್ಟಿ ನೀವು ಎಂಟ್ರಿನ ತಗೋಬೇಕಾಗಿರುತ್ತೆ ರೇಸ್ಗೆ ಪಾರ್ಟಿಸಿಪೇಟ್ ಮಾಡೋಕೆ. ಅದೇ ರೀತಿ 2 ದಿನ ನಡೆಯುವಂಥದ್ದು. ಇನ್ನೊಂದು ವಿಷಯ, ಇದನ್ನ ತುಂಬಾ ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ. ಯಾಕಂತಂದ್ರೆ ನೈಟ್ ಟೈಮ್ ನಡೆಯಲ್ಲ, ಲೈಟಿಂಗ್ ವ್ಯವಸ್ಥೆ ಇಲ್ಲ. ಅವ್ರಿಗೆ ಪರ್ಮಿಷನ್ ಸಿಕ್ಕಿರೋದೇ ಡೇ ಅಲ್ಲಿ ನಡೆಸೋಕೆ. ಬೆಳಗ್ಗೆ 8:30ಗೆ ರೇಸ್ ಸ್ಟಾರ್ಟ್ ಆಗುತ್ತೆ 5ನೇ ತಾರೀಕಿಂದ. 5ನೇ ತಾರೀಕು ಬೆಳಗ್ಗೆ ಮತ್ತೆ ಸಂಜೆ 6 ಗಂಟೆಗೆ ಮುಗಿಯುತ್ತೆ. 6ನೇ ತಾರೀಕು ಬಂದ್ಬಿಟ್ಟು ಹಾಲಲ್ಲೂ ಮತ್ತೆ ಎರಡಲ್ಲೂ ಕರ್ಗೊಳ್ದು 6ನೇ ತಾರೀಕು ನಡೆಯುತ್ತೆ. ಓವರ್ ದೊಡ್ಡ ಎತ್ಕೊಳ್ದು ಈ ಕಡೆ 6ಅಲ್ಲೂ ಈ ರೀತಿ ಎತ್ಕೊಳ್ದು ದೊಡ್ಡ ಎತ್ಕೊಳ್ದು ಬಂದ್ಬಿಟ್ಟು 5ನೇ ತಾರೀಕು ರೇಸ್ ನಡೆಯುವಂಥದ್ದು. ಮತ್ತೆ ಇದು ಯಾವ ರೀತಿ ನಡೆಯುತ್ತಪ್ಪ, ಯಾವ ರೀತಿ ರೇಸ್ ನ ನಡೆಸ್ತಾರೆ ಅಂತಂದ್ರೆ, ನೀವು ಎಲ್ಲಾ ರೇಸ್ಗೆ ಹೋಗೋ ಒಂದೊಂದು ಹೆಸರು ಅಂತ ಇಟ್ಕೊಂಡಿರ್ತೀರ. ಅದನ್ನ ಚೀಟಿ ಮುಖಾಂತರ ಎತ್ತು ಯಾವ ರೇಸ್ ಅಲ್ಲಿ ಯಾವ ಎತ್ತು ಜೊತೆಯಾಗಿ ಓಡುತ್ತೆ ಅಂತ ಆ ರೀತಿ ರೇಸ್ ನ ನಡೆಸ್ತಾರೆ ಇವರು. ಈಗ ಎಲ್ಲಿಂದ ಗೊತ್ತಾಯ್ತು ನಿಮ್ಗೆ ಯಾವ BCL ನಡೀತಾ ಇರೋಂಥದ್ದು ರೇಸು. ಮತ್ತೆ ಪ್ರೈಸ್ ಡೀಟೇಲ್ಸ್ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈಗ ನಾನು ಪ್ರೈಸ್ ಡೀಟೇಲ್ಸ್ ಕೇಳೋದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಯಾರ ಮನೆಗೆ ಸೇರತ್ತೋ ಗೊತ್ತಿಲ್ಲ. ಮೊದಲನೇ ಪ್ಲೇಸ್ ಬಂದ್ಬಿಟ್ಟು HF ಡಿಲಕ್ಸ್ ನ ಇಟ್ಟಿದ್ದಾರೆ, HF ಡಿಲಕ್ಸ್ ಬೈಕ್ ನ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ರೇಸ್ HF ಡಿಲಕ್ಸ್ ಗಾಡಿನ ಇಟ್ಟಿರೋಂಥದ್ದು ಕೇಳಿ. ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ಸಹಕಾರಗಳಲ್ಲಿ ನಡೆಸ್ತಾ ಹೋದ್ರೆ ಈ ರೇಸ್ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾಕೆಂತಂದ್ರೆ ನಾವೇನು ಕಸಿನಾಗ ಹೋಗಿ ದುಡ್ಡೆಲ್ಲ ಕಳಿತಿತ್ತಿಲ್ಲ. ಎಲ್ಲ ರೈತರುಗಳು ಇರುವಂತದ್ದು ಆಡುವಂತದ್ದು ಇದೊಂದೇ ರೇಸು. ಅದೇ ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಪ್ಲೇಸ್ ಬಂದ್ಬಿಟ್ಟು HF ಡಿಲಕ್ಸ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. 2ನೇ ಪ್ಲೇಸ್ ಬಂದ್ಬಿಟ್ಟು 30,000 ರೂಪಾಯಿ ಕ್ಯಾಶ್ ಪ್ರೈಸ್ ನ ಇಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಮತ್ತೆ 3ನೇ ಪ್ಲೇಸ್ ಬಂದ್ಬಿಟ್ಟು 20,000 ರೂಪಾಯಿ. 4ನೇ ಪ್ಲೇಸ್ ಬಂದ್ಬಿಟ್ಟು 15,000 ರೂಪಾಯಿನ ಪ್ರೈಸ್ ಮನಿನ ಇಟ್ಟಿರುವಂತದ್ದು, ಕ್ಯಾಶ್ ಪ್ರೈಸ್ ನಗದು ರೂಪದಲ್ಲಿ ಇವರು ಇಟ್ಟಿರುವಂತದ್ದು. ತುಂಬಾ ಖುಷಿ ಆಗ್ತಿದೆ. ಪ್ರೈಸ್ ಡೀಟೇಲ್ಸ್ ಕೇಳಿ ಏನಿಲ್ಲ, ಎಲ್ಲರಿಗೂ ಯಾರ್ಯಾರು ಸೋಲು ಗೆಲ್ಲುವಂತದ್ದು ಆಟ ಅಂದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ. ಎಲ್ಲರೂ ಇದನ್ನ ಮನ್ಸಾರೆ ಸಮನಾಗಿ ಸ್ವೀಕರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಜಗಳಗಳಾಗಿರ್ಬೋದು, ಯಾವುದೇ ರೀತಿ ಇದನ್ನ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದರಿಂದ ಒಂದು ಬರುವಂತದ್ದು ಊರ್ ಮೇಲಿನ ಕೆಟ್ಟ ಹೆಸರು, ಮತ್ತೆ ಇನ್ನೊಂದು ಬರುವಂತದ್ದು ಹಳ್ಳಿಕಾರ್ ಮೇಲಿನ ಕೆಟ್ಟ ಹೆಸರು. ಈ ಕೆಟ್ಟ ಹೆಸರು ಹೇಳಿದ್ರ ಮೇಲೆ ಇದು ಈ ಊರ್ ಮೇಲೂ ಬರಬಾರ್ದು, ಮತ್ತೆ ಹಳ್ಳಿಕಾರ್ ತಳಿ ಮೇಲೂ ಬರಬಾರ್ದು. ಆ ರೀತಿ ಕೇಳ್ಕೊತೀನಿ. ದಯಮಾಡಿ ಯಾವುದೇ ರೀತಿ ಜಗಳಗಳು ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಈ ಊರ್ ಮೇಲೆ ಬರುತ್ತೆ ನೇಮ್ ಅದು, ಮತ್ತೆ ಹಳ್ಳಿಕಾರ್ ನೇಮ್ ಅನ್ನೋದು ಜೊತೆಲಿ ಬಂದ್ಬಿಡುತ್ತೆ. ಅದರಿಂದ ದಯಮಾಡಿ ಯಾರು ಜಗಳ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದೇ ಸೋಲು ಗೆಲುವಾಗ್ಲಿ ಸಮನಾಗಿ ಸ್ವೀಕರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಮಂತ್ ಇನ್ನೊಂದು ಆಲ್ಕರಿಯ ಕಾಂಪಿಟೇಷನ್ ಇದೆ. ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ಮರಿಬೇಡಿ, ಚುಂಚನಕಟ್ಟೆ ಜಾತ್ರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ದಯಮಾಡಿ ಬರ್ಬೇಕು ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಪಾಪೇಗೌಡ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾನು ವಿಡಿಯೋ ಮುಗಿಯೋಕ್ಕಿಂತ ಮುಂಚೆ ಕೊನೆಯಲ್ಲಿ ಮಾತು ಹೇಳ್ತಾನೆ ಇರ್ತೀನಿ. ಮನೆ ತುಂಬಾ ಜನ ಇರ್ಲಿರಿ, ಅರ್ಧದಷ್ಟಾರು ಜನ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಜೈ ಅನ್ನದಾತ, ಜೈ ರೈತ.